ಹೊರಟಿದ್ದೀವಿ ಇಲ್ಲಿಂದ ಅಮ್ಮನ ಕರ್ಕೊಂಡು. ಅಮ್ಮ ಉಳಿಯಕ್ಕೆ ಹೋಗ್ತೀನಿ ಅಂತಿದ್ದಾರೆ, ಗೊತ್ತಿಲ್ಲ ಅಂತ. ಅಲ್ಲೆಲ್ಲರೂ ಉಳಿದ್ರೆ ಉಳಿತಾರಂತೆ. ಇರುತ್ತೆ ಹೇಳು. ಇಲ್ಲ ಇಲ್ಲ ಹೇಳು. ಬೀಜ ತಗೊಂಡು ನ್ಯಾಚುರಲ್ ಆಗಿ ಇಲ್ಲ ಬೈಯಿಗೆಲ್ಲ ಇಲ್ಲ ಕಣಂಬ ಹೇಳ ಶ್ರೇಯೋ ಹೇಳ. ವಿಶ್ವಪೂರ್ವಂ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಒಂದು ನಾಮಕರಣಕ್ಕೆ ಹೋಗಬೇಕು. ನಾನು ಅವತ್ತು ಆನ್ವಟ್ಟಿಗೆ ಹೋಗಿದ್ದೆ ಗೊತ್ತಾ, ಚಿಕ್ಕಮ್ಮನ ಮನೆಗೆ. ಸೌಮ್ಯಂಗೆ ಡೆಲಿವರಿ ಆಗಿತ್ತಲ್ವ, ಪಾಪನ ನಾನು ತೋರಿಸಿರಲಿಲ್ಲ. ಇವತ್ತು ಪಾಪದು ನಾಮಕರಣ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾನು ಇವತ್ತು ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀವಿ. ತಿಂಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಚಿನ್ನಿ ಬೇಡ, ನೀನು ಬೇರೆ ಎಲ್ಲ ಕೆಲಸ ಮಾಡ್ಕೊ, ನಾನು ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ಲು. ಅವಳು ಉಪ್ಪಿಟ್ಟು ಚೆನ್ನಾಗಿ ಕೂಡ ಮಾಡ್ತಾಳೆ. ನಾನು ಗುರುವಾರ ಎಲ್ಲಾದರೂ ಒಂದು ರೈಸ್ ಬಿಟ್ಟಿರ್ತೀನಲ್ವ, ಆವಾಗ ಅವಳಿದ್ದಾಗ ನಂಗೊಂದು 2-3 ವಾರ ಉಪ್ಪಿಟ್ಟನ್ನ ಮಾಡಿ ಕೊಟ್ಟಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ. ಅಂದರೆ ನಮಗೇನು ಗೊತ್ತಾ, ನಮ್ಮ ಕೈಯಲ್ಲೇ ತಿಂದು ಬೇಜಾರಾಗಿರುತ್ತಲ್ವ, ಹಾಗಾಗಿ ಯಾರ್ದಾರು ಕೈ ರುಚಿ ತಿನ್ನೋಣ ಅನ್ಸುತ್ತಲ್ವ. ಹಾಗಾಗಿ ಮತ್ತು ನನಗೆ ಅಡುಗೆ ಮನೆ ಏನು ಗೊತ್ತಾ, ಯಾರಾದರೂ ಬಂದು ಅಡುಗೆ ಮಾಡಿದ್ರೆ ಅಡುಗೆ ಮನೆ ಗಲೀಜು ಮಾಡ್ತಾರಲ್ಲ, ಹಾಗಾಗಿ ನಾನು ಯಾರನ್ನೂ ಅಡುಗೆ ಮನೆ ಒಳಗೆ ಸೇರಿಸ್ಕೊಳ್ಳೋದೇ ಇಲ್ಲ. ನನಗೆ ಇಷ್ಟನೂ ಇರಲಿಲ್ಲ. ಆಮೇಲೆ ನನಗೂ ಕೆಲಸ ಇತ್ತಲ್ವ, ಹಾಗಾಗಿ ಮಾಡಿದ್ರೆ ಮಾಡಲಿ ಅಂತ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಅವತ್ತು ಒಂದಿನ ಏನೋ ಮಾಡಿದ್ಲು, ಬದನೆಕಾಯಿ ಬಜ್ಜಿ ಮಾಡಿದ್ಲು. ನಮ್ಮ ಮನೆಯವರು ಅದು ಬದನೆಕಾಯಿ ಬಜ್ಜಿ ತಿನ್ನಲಿಲ್ಲ, ಇವತ್ತೇನೋ ಟೇಸ್ಟ್ ಚೇಂಜ್ ಇದೆ ಅಂತ ಹೇಳಿ. ಆಮೇಲೆ ಚಿನ್ನಿಗೆ ಹೇಳಿದ್ರು, ನೀನೆಲ್ಲ ರೆಡಿ ಮಾಡಿಕೊಡು, ಮಮ್ಮಿ ಕೈ ಆಡಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಅಲ್ವಾ, ಅಂದರೆ ಕಲಿತಾ ಎಲ್ಲರಿಗೂ ಬರುತ್ತೆ. ಬಜ್ಜಿಯೆಲ್ಲ ಅವಳೇ ಮಾಡ್ಕೊತಾಳೆ. ಇವಾಗ ನಾನು ಮಾಡ್ಕೊಡೋದಿಲ್ಲ, ಅವಳೇ ಮಾಡ್ಕೊತಾಳೆ. ತರಕಾರಿನೂ ಅಷ್ಟೇ, ತರಕಾರಿ ಮಾತ್ರ ತುಂಬ ಚೆನ್ನಾಗಿ ಹೆಚ್ಚುತ್ತಾಳೆ ಅವಳು. ನಂಗೆ ಬಿರಿಯಾನಿಗೆ ಎಲ್ಲದಕ್ಕೂ ಅವಳು ಮನೇಲಿದ್ದರೆ ಹೆಚ್ಚಿಕೊಡ್ತಾಳೆ. ತೊಂಡೆಕಾಯಿ ಆ ಥರದ್ದೆಲ್ಲ ಹೆಚ್ಚಿ ಕೊಡ್ತಾಯಿದ್ಲು. ತರಕಾರಿನೆಲ್ಲ ನೋಡಿ ಎಷ್ಟು ನೀಟಾಗಿ ಹೆಚ್ಚಿ ಇಟ್ಕೊಂಡಿದ್ದಾಳೆ. ನಾನೇ ಒಂದು ತಟ್ಟೆ ಕೊಟ್ಟಿದ್ದೆ, ತಟ್ಟೆ ಒಳಗೆಲ್ಲ ಜೋಡಿಸಿಟ್ಕೊ, ಒಂದಾದಮೇಲೆ ಒಂದು ಹಾಕೋದಕ್ಕೆ ಬರುತ್ತೆ ಅಂತೇಳಿ. ಫಸ್ಟ್ ಈರುಳ್ಳಿ ಬೇಯಿಸ್ಕೊಂಡು ಆಮೇಲೆಲ್ಲ ಹಾಕು ಅಂತ. ಅವಳು ನಂತರ ಮಾಡಲ್ಲ, ಅವಳೇ ಸ್ವಲ್ಪ ಬೇರೆ ಥರ ಮಾಡ್ತಾಳೆ. ಯಾವ್ಯಾವುದನ್ನು ಯಾವ್ಯಾವಾಗಲೂ ಹಾಕಿ ಮಾಡ್ತಾಳೆ, ಹಾಗೆ ಮಾಡಬೇಕಂತೆ. ಮನೆ ನೋಡಿ ಕಿತ್ತು ಹಾಕಿದ್ದೀವಿ. ಯಾಕೆ ಅಂದರೆ ಅಡುಗೆ ಮನೆ ಕೆಲಸಕ್ಕೆ ಇವತ್ತು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಮನೆಯೆಲ್ಲ ಅದು ಎಲ್ಲ ತೆಗೆದಿಟ್ಟಿದ್ದೆ. ಇಲ್ಲಿ ಅದಕ್ಕೆ ನಾವು ಫುಲ್ ಕ್ಲೋಸ್ ಮಾಡೋಣ ಅಂತ ಬಾಗಿಲು ಮಾಡಿಬಿಟ್ಟು ಆ ಕಡೆ ಈ ಕಡೆ ಅದೇನೋ ಮಾಡಿಕೊಡ್ತೀನಿ, ಕ್ರಾಕರಿ ಯೂನಿಟ್ ಥರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಬೇರೆ ಬೇರೆ ಥರ ಏನಲ್ಲ, ಯಾಕಂದರೆ ಅಲ್ಲಿ ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವ್ರೇನೋ ಒಂದು ಐಡಿಯಾ ಓಡಿಸಿ ಮಾಡಿಕೊಡ್ತೀನಿ ಅಂದಿದ್ದಾರೆ. ಅದಾದಮೇಲೆ ನಿಮಗೂ ಕೂಡ ಹೇಳ್ತೀನಿ. ಆದರೆ ಅವರು ಬರಲೇ ಇಲ್ಲ ಇವತ್ತು ಕೂಡ. ಅದ್ರ ನೆಕ್ಸ್ಟ್ ಡೇ ಕೂಡ ಅವರು ಬರಲಿಲ್ಲ. ಆಮೇಲೆ ಬಂದಿದ್ದಾರೆ. ಕ್ರಾಕರಿ ಯೂನಿಟ್ ಕೂಡ ಈಗ ನಾನು ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ನಡೀತಾ ಇದೆ ಅದರ ಕೆಲಸ ಕೂಡ. ಅದಾದಮೇಲೆ ವಿಡಿಯೋನ ನೋಡಿ ನಾನು ಅಡುಗೆ ಮನೆ ಫುಲ್ ಫಿನಿಶ್ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು. ಶ್ರೇಯುಗೆ ನೆನ್ನೆಯಿಂದ ಕಟ್ಟಿಂಗ್ ಮಾಡಿಸ್ಕೊಬಾ ಅಂತ ಇದ್ವಿ, ಅವನು ಹೋಗಲೇ ಇಲ್ಲ. ಈಗ ಕಟ್ಟಿಂಗಿಗೆ ಬೆಳಗ್ಗೆ ಎದ್ದು ಹೊರಟಿದ್ದಾನೆ ನೋಡಿ. ನಮ್ಮನೇಲಿ ಯಾವಾಗಲೂ ಹಾಗೇನೆ. ಇಲ್ಲೇ ನಮ್ಮನೆ ಹತ್ರನೇ ಹೋಗ್ತೀನಿ ಅಂತ ಬೈಕ್ ಒಯ್ತಾ ಇದ್ದಾನೆ. ದೂರ ಹೋದಿದ್ರೆ ಬೈಕೆಲ್ಲ ಒಯ್ಯಲ್ಲ ಅವನು. ಸ್ಕೂಟಿ ಒಯ್ತಾನೆ, ಆಟ ಆಡೋದಕ್ಕೆಲ್ಲ ಒಯ್ತಾನೆ. ಬೈಕನ್ನ ಇಲ್ಲೇ ಮನೆ ಹತ್ರ ಅಲ್ಲ, ಅದಕ್ಕೆ ಒಯ್ತಾ ಇದ್ದಾನೆ. ಆದರೆ ಅವರು ಕಟ್ಟಿಂಗ್ ಅವರು ಇರಲಿಲ್ಲಂತೆ. ಆಮೇಲೆ ಮತ್ತೆ ನಮ್ಮ ಮನೆಯವರು ಬಂದ ಮೇಲೆ ಕರ್ಕೊಂಡೋಗಿ ಅವನನ್ನು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದರು. ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಆದರೆ ಹೋಗಿರಲಿಲ್ಲ ನೋಡಿ. ಇವಾಗ ಹೊರಟಿದ್ದಾನೆ. ಚಿನ್ನಿ ಇವತ್ತು ಅಡುಗೆ ಮನೇಲಿ ಇದ್ಲಲ್ಲ, ಹಾಗಾಗಿ ನಾನೇ ಹೂವೆಲ್ಲ ಕೊಯ್ಕೊಂಡು ಹೂವಿನ ಪಾತ್ರೆ ಎಲ್ಲ ತೊಳೆದು ದೇವ್ರ ಪಾತ್ರೆ ಎಲ್ಲ ತೊಳೆದು ಹೂವೆಲ್ಲ ನಾನೇ ಕೊಯ್ದೆ. ಅಷ್ಟೊತ್ತಿಗೆ ಅವಳು ಸ್ನಾನ ಕೂಡ ಆಗಿತ್ತು. ಯಾಕಂದರೆ ಅವಳೇ ನಮ್ಮ ಮನೇಲಿ ತುಂಬ ಲೇಟಾಗಿ ರೆಡಿ ಆಗೋದು. ಹಾಗಾಗಿ ಅವಳು ಡ್ಯಾಡಿ ಬೈತಾರೆ ಅಂತ ಹೇಳಿ ಉಪ್ಪಿಟ್ಟಿಗೆಲ್ಲ ತರಕಾರಿ ಹೆಚ್ಚಿದವಳೆ. ಶ್ರೇಯು ಹೋದ ತಕ್ಷಣ ಸ್ನಾನಕ್ಕೆ ಹೋದ್ಲು. ಸ್ನಾನ ಮಾಡಿ ಬಂದು ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾಳೆ. ರವೆನ ನಾನೇ ಅಳತೆ ಮಾಡಿ ಕೊಟ್ಟೆ. ಹಾಗೆ ಉಪ್ಪು ಹುಳಿ ನಾನೇ ನೋಡಿದೆ, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ನಾನು ಕೂಡ ಸ್ನಾನ ಎಲ್ಲ ಮಾಡಿ ಬಂದ ಮೇಲೇ ಉಪ್ಪಿಟ್ಟು ಮಾಡು ಅಂದೆ. ನಾನು ಸ್ನಾನಕ್ಕೆ ಹೋದಾಗ ಉಪ್ಪಿಟ್ಟಿನ ಏನದು ಒಗ್ಗರಣೆ ಮಾಡ್ತಾಯಿದ್ಲು. ಸ್ನಾನ ಮುಗಿಸಿ ಪೂಜೆ ಮಾಡಿ ಬಂದರೂ ಅವಳದು ಉಪ್ಪಿಟ್ಟಿನ ಒಗ್ಗರಣೆ ಏನೋ ಆಗ್ತಾನೇ ಇತ್ತು. ನಾನು ಅದರಿಂದ ಈ ಟೈಮಲ್ಲಿ ನಾನೊಂದು ಬಿರಿಯಾನಿ ಮಾಡ್ತಾಯಿದ್ದೆ ಅಂತ. ಅವಳಷ್ಟು ನಿಧಾನ, ಅವಳು ತಿನ್ನೋದು ನಿಧಾನ, ಎಲ್ಲ ಸ್ವಲ್ಪ ನಿಧಾನನೇ ಅವಳು. ಹಾಗೆ ತಿಂಡಿ ಕೂಡ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಾಗಿತ್ತು. ಯಾಕೋ ಗೊತ್ತಿಲ್ಲ, ಅವಳು ಮಾಡಿರೋ ಉಪ್ಪಿಟ್ಟು ಇಷ್ಟ ಆಗಲಿಲ್ಲ. ಅವಳು ಸ್ವಲ್ಪ ಅಂದರೆ ಸ್ವಲ್ಪನೇ ತಿಂದ್ಲು. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಕೆಲಸ ಇತ್ತು. ಎ ಸಿ ಆನ್ ಆಫ್ ಮಾಡಿದ್ದೀರಾ?
ಎಂಥ ಮಳೆ ಮೋಡ ಇದೆ, ಆದರೂ ನನಗೆ ಸೆಕೆ ಸೆಕೆ ಅನ್ನಿಸ್ತಾ ಇದೆ. ಯಾವಾಗಲೂ ಜಟ್ಪಟ್ಟ ಅಂತ ಸೀರೆ ಉಟ್ಕೊಂಡು ರೆಡಿ ಆಗ್ತದೆ. ಇವತ್ತು ಏನು ಕಾಟ ಕೊಡ್ತಂದ್ರೆ ಈ ಸೀರೆ ಮಾಮ ಒಂದು 100 ಸಲ ಬಿಚ್ಚಿ ಉಟ್ನೇನೆ ಚಿನ್ನಿ, ಒಂದು 100 ಸಲ ಬಿಚ್ಚಿ ಉಟ್ನೇನ, ಆದರೂ ಅದು ಸರಿನೇ ಆಗಿರಲಿಲ್ಲ. ಆಮೇಲೆ ಸರಿ ಆಯ್ತು. ಆಮೇಲೆ ಸೀರೆ ಬೇಡ, ಇದೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಅಷ್ಟೊತ್ತಿಗೆ ಅದು ಸರಿ ಆಯಿತು. ಟೈಮ್ ಬಂದು 9:45 ಆಯಿತು. ಈಗ ಹೊರಟ್ವಿ. ಅಮ್ಮಂಗೆ 10 ಗಂಟೆಗೆ 9:15 ಹೊರಡ್ತೀವಿ ಅಂದಿದ್ವಲ್ಲನೇ ನಿನ್ನೆ. 9:15 ಹೊರಡ್ತೀವಿ ಅಂದಿದ್ವಿ. ಸ್ವಲ್ಪ ಲೇಟೇ ಆಗೋಯ್ತು. ಅಮ್ಮನೂ ಎಲ್ಲ ರೆಡಿಯಾಗಿ ಇರ್ತಾರೆ. ಇವತ್ತು ಸೌಮ್ಯ ಇದ್ದಾಳಲ್ಲ ನನ್ನ ತಂಗಿ, ಮದುವೆದೆಲ್ಲ ವೀಡಿಯೋ ಹಾಕಿದ್ದೆ ಗೊತ್ತಾ, ಆ ಪಾಪದು ತೊಟ್ಲಿಗೆ ಹಾಕೋದು ಹೇಳಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲಿ ಮುಂಚೆನೆ. ನಾವು ಹೋಗೋಷ್ಟೊತ್ತಿಗೆ ತೊಟ್ಲಿಗೆ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ. 12 ಗಂಟೆಗೆ ಅಂತ ಹೇಳಿದಾಳೆ ಚಿಕ್ಕಮ್ಮ. 11:15 ಮುಹೂರ್ತ ಇದೆ. ಅಷ್ಟರೊಳಗೆ ಅಂತೂ ನಮಗೆ ಹೋಗಕ್ಕೆ ಆಗೋದಿಲ್ಲ. ಅಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಮನೆಯಲ್ಲಿ ಬೇಡ ಅಂತೇಳಿ ಚೌಟ್ರಿಲಿ ಇಟ್ಕೊಂಡಿದ್ದಾರೆ. ಪೂಜಾನ ಹತ್ರ ಚಿನ್ನಿ ಲೊಕೇಶನ್ ಶೇರ್ ಮಾಡೋಕ್ಕೆ ಹೇಳೆ. ಪೂಜಾ ಅಲ್ಲೇ ಇದ್ದಾಳೆ. ಪೂಜಂದು ಟ್ರಾನ್ಸ್ಫರ್ ಆಗಿತ್ತು. ಯಾವ ಊರಿಗೆ ರೀ, ಎಂಥ ಊರದು? ಇಲ್ಲೇ ಸ್ಮಿತಾನೂರ್ ಹತ್ರ ಆಗಿತ್ತು. ಎಂತ ಹರೀಶಿಗಾಗಿತ್ತು. ಆಮೇಲೆ ಈಗ ಮತ್ತೆ ಅವಳದು ಟ್ರಾನ್ಸ್ಫರು ಆನ್ವಟ್ಟಿಗೆ ಆಗಿದೆ. ಪಾಪ ಅವಳು 5-6 ತಿಂಗಳಾಗಿತ್ತು ಮನೇನ ಇದು ಮಾಡಿರಲಿಲ್ಲ. ಅಂದರೆ ಅವಳಿಗೇನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಏನೋ ಗೊತ್ತಿಲ್ಲ. 2-3 ಸಲ ಸೊರಬದಲ್ಲೆಲ್ಲ ಮನೆ ನೋಡಿದ್ಲು. ಅವಳಿಗೆ ಯಾಕೋ ಸೆಟ್ ಆಗಲಿಲ್ಲ. ಆದರೆ ಆನ್ವಟ್ಟಿಲಿ ಮನೆ ಅವಳದಿತ್ತು. ಅಂತೂ ಇಂತೂ ದೇವ್ರೇನೋ ಮಾಡಿ ಮತ್ತಲ್ಲೇ ಆನ್ವಟ್ಟಿಗೆ ಹಾಕಿದ್ದಾರೆ. ಹಾಗಾಗಿ ಅದೇ ಮನೆನ ಕ್ಲೀನ್ ಮಾಡ್ತಾ ಇದ್ದಾರಂತೆ. ಅವರು ಎಲ್ಲ ಅಲ್ಲೇ ಇದ್ದಾರೆ. ಈಗ ನಾವು ಕೂಡ ಆನ್ವಟ್ಟಿಗೆ ಹೋಗಬೇಕು. ತುಂಬ ಟೈಮ್ ಬೇಕು. ನಾವು ಅಮ್ಮನ ಕರ್ಕೊಂಡು ಹೋಗ್ತಿದ್ರೆ ನಾವು ಇಲ್ಲಿ ಹೋಗ್ತೀವಿ. ಎಂಥ ಊರದು? ಶಿಕಾರಿಪುರದ ಮೇಲೆ ಹೋಗ್ತೀವಿ. ನಮಗೆ ಅದು ಹತ್ರ ಆಗುತ್ತೆ. ಈಗ ಅಮ್ಮನ ಕರ್ಕೊಂಡು ಹೋಗೋದ್ರಿಂದ ನಮಗೆ ಸುತ್ತಾದಂಗೆ ಅನ್ಸುತ್ತೆ. ಮುಡ್ಗುಡಿ ಹೋಗಿ ಅಮ್ಮಮ್ಮನ ಕರ್ಕೊಂಡು ಇದಕ್ಕೆ ಹೋಗೋದು, ಆನ್ವಟ್ಟಿಗೆ ಹೋಗೋದು. ನಮ್ಮ ಶ್ರೇಯಗ್ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, 101 ಕ್ವಶನ್ ಕೇಳೋದು ನನಗೆ. ಅದ್ ಎಲ್ಲಿಗೆ ಹೋಗೋದು, ಏನು ಎತ್ತ ಪದೇ ಪಿರಿ ಮುಡ್ಗೋಡಿ ಹೋಗಿ ಅಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು. ಕಲರು ನಿಮಗೆ ಸೀರೆದು ಡಲ್ ಅನ್ಸುತ್ತೆ, ಆದ್ರೆ ನಿಜಾಗ್ಲೂ ಚೆನ್ನಾಗಿದೆ ಅಲ್ಲ ರೀ. ಕಲರು ಒಂಥರ ಡಾರ್ಕ್ ಇದೆ. ಇಲ್ಲಿ ಹಂಗೆ ನೋಡೋದಕ್ಕೆ ಹಂಗಂತರ ಅನಿಸುತ್ತೆ. ನಾನು ಸೀರೆ ಉಟ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಇವತ್ತೇನು ವಿಡಿಯೋ ಮಾಡಲಿಲ್ಲ. ಹಂಗೆ ನನಗೆ ಲೇಟ್ ಆಗೋಯ್ತು. ಹಾಗಾಗಿ ಆದರೆ ಎದ್ದಿದ್ದು ಬೇಗ ಎಲ್ಲ ಕೆಲಸ ಆಗಿದ್ದೆಲ್ಲ ಬೇಗನೆ ಆಯಿತು. ನನ್ನ ತಂದೆ ಲೇಟ್ ಆಯಿತು. ನಂದೊಂಚೂರು ಮುಂಚೆ ಆಗಿಬಿಟ್ಟಿದ್ರೆ ನಾನು ರಾತ್ರಿ ಇದನ್ನು ಸೆರಗೆಲ್ಲ ಹಾಕಿಟ್ಕೊಳ್ಳೋಣ ಅನ್ಕೊಂಡೆ. ಯಾವಾಗಲೂ ಹಂಗೆ ಅನ್ಕೊಂತೀನಿ, ಆದರೆ ಹಾಕಿಟ್ಕೊಳ್ಳೋದಿಲ್ಲ. ನನಗೆ ಎಂತಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೆಲ್ಲ ಹಾಗೆ ಮಾಡಬೇಕು ಅಂತ ಅನ್ಕೊತೀನಿ, ಆದರೆ ಆಗೋದಿಲ್ಲ ನನಗೆ. ಏನೋ ಹಿಂದಿನ ದಿನ ಸೋಮಾರಿ ಮಳೆಗೆ ಮಾಡ್ಕೊಂಡ್ರೆ ಸಹಿ ಅನ್ನೋ ಥರ ಆಗುತ್ತೆ. ಮಳೆ ಮೋಡ ಆಗಿದೆ. ಮಳೆ ಕಮ್ಮಿ ಇದೆ ಇವತ್ತು. ಮಳೆ ಬರ್ಬೋದೇನಲ್ಲ ರೀ? ಆದರೆ ಬೆಳಗ್ಗೆಯಿಂದ ಒಂದು ಮಳೆನೂ ಬಂದಿಲ್ಲ. ಬನ್ನಿ, ಇವತ್ತು ತೊಟ್ಲು ಶಾಸ್ತ್ರದ ವಿಡಿಯೋ ಸಿಗುತ್ತೆ ನಿಮಗೆ. ಪಾಪನ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಸಣ್ಣವನು ಇದಾನಲ್ಲ, ಹಾಗಾಗಿ ತೋರ್ಸೋಕ್ಕಾಗೋದಿಲ್ಲ. ಶಾಸ್ತ್ರ ಹಾಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಯಾರ್ಯಾರು ಬರ್ತಾರೆ, ಏನು ಎತ್ತ ಅನ್ನೋದ್ರ ಹಾಗೆ ಸ್ವಲ್ಪ ವಿಡಿಯೋನ ಮಾಡ್ಕೊತೀನಿ. ಚಿನ್ನಿ ಒಂಚೂರು ಮಾಡ್ಕೊಡ್ತೀನಿ. ಚಿನ್ನಿ ಮಾಡಿದ್ರೆ ನಾನು ವಿಡಿಯೋನ ಇದು ಮಾಡ್ತೀನಿ. ನಮ್ಮ ಶ್ರೇಯು ಆದರೆ ವಿಡಿಯೋ ಮಾಡೋದಿಲ್ಲ. ಚಿನ್ನಿ ಆದರೆ ಒಂಚೂರು ಮಾಡ್ತಾಳೆ. ಆದರೆ ಅವರಿಗೆಲ್ಲ ಹೆಂಗೆ ಮಾಡಬೇಕು ಅನ್ನೋ ಆ್ಯಂಗಲ್ಲು ಅದು ಎಲ್ಲ ಗೊತ್ತಿರೋದಿಲ್ಲ. ನಾನು ಟ್ರೈಪೋಡ್ ಕೂಡ ಮುರಿದೋಗಿದೆ. ಹಂಗಾಗಿ ಟ್ರೈಪೋಡು ತಂದಿಲ್ಲ ನಾನು. ಅಷ್ಟೇ. ಬನ್ನಿ, ಈಗ ಆನ್ವಟ್ಟಿಗೆ ಹೋಗಿ ಬರೋಣ. ಆಗ್ತಿರ್ಲಿಲ್ಲ, ಇವತ್ತು ಆಗ್ತಾ ಇದೆ. ನಾನು ಹೇಳ್ತೀನಿ, ಅದು ಉಪ್ಪಿಟ್ಟು ತಿಂದಿದ್ನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಉಪ್ಪಿಟ್ಟು ತಿಂತಾನೆ ಅವನು ಯಾವಾಗಲೂ ಹೋಟೆಲಲ್ಲೂ. ಆದರೆ ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಹಂಗೆ ಮಾಡ್ತಾ ಇದ್ದಾನೆ. ಸುಮಾರು ದಿನ ಆಗಿತ್ತಲ್ಲ ರೀ. ಅವ್ರ ಡ್ಯಾಡಿ ಬೈತಾ ಇದ್ರು, ಮಗ ಇನ್ನಿಷ್ಟು ದಿನ ಆದರೂ ನಿಮಗೆ ಕಾರ್ ಹೊಂದಿಲ್ವೇನೋ ಅಂತೇಳಿ. ಅವನಿಗೆ ನಮ್ಮ ಕಾರ್ ಇಷ್ಟ ಆಗಲ್ಲ ಅಂತ, ಬೇರೆಯವ್ರ ಕಾರ್ ಇಷ್ಟ ಆಗುತ್ತಂತೆ. ನಮ್ಮ ಕಾರಲ್ಲಿ ಏನೋ ಒಂಥರ ವಾಸನೆ ಬರುತ್ತಂತಪ್ಪ, AC ಹಾಕಿದ್ರೆ. ಅದೇ ಅಂತ ವಾಸನೆ ಬರುತ್ತೆ, ಒಂಥರ ಘಮ ಅನ್ನು. ಶ್ರೇಯು, ಆ ರೂಮ್ ಫ್ರೆಶ್ನರ್ ಇರುತ್ತಲ್ಲ, ಅದನ್ನ ಹಾಕೋಣ. ಹೌದಾ? ಅವನಿಗೆ ಇಷ್ಟ ಆಗುತ್ತಂತೆ. ಏನಂದ್ರೂ ಗ್ಲಾಸ್ ಹಾಕಕ್ ಬಿಡ್ತಾ ಇಲ್ಲ. ಊರ ಹತ್ರನೇ ಇದ್ವಿ. ಅಮ್ಮನ ಫೋನು ಬಂತು. ಅವರು ರೆಡಿಯಾಗಿ ನಮಗಾಗೆ ಕಾಯ್ತಾ ಇದ್ದಾರೆ. ನಮ್ದೇ ಸ್ವಲ್ಪ ಲೇಟ್ ಆಯ್ತು, ಒಂದು 1/4 ಗಂಟೆ ಲೇಟ್ ಆಯ್ತು. ಆದರೆ ನಾವು ಬೇಗ ಬಂದ್ವಿ ಅಲ್ಲ, ಸ್ವಲ್ಪ ಫೋಟೋ ತಕ್ಕೊಳ್ಳೋಣ ಅಂತ ಒಂದಷ್ಟು ಫೋಟೋಸು ತೆಗೆದ್ವಿ. ಅದೇನು ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಓಕೆ ಥರ ಬಂದಿದೆ. ಅಲ್ಲಿ ತಕ್ಕೊಳ್ಳೋಣ ಅಲ್ಲೇ ಕಲ್ಯಾಣ ಮಂಟಪದಲ್ಲಿ ಒಂದಷ್ಟು ಫೋಟೋನ. ನನ್ನ ಮೊಬೈಲಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ, ನಮ್ಮನೆಯವ್ರ ಮೊಬೈಲಲ್ಲೇ ಅಷ್ಟೇ. ಕೂಲೆಲ್ಲ ಸ್ಟ್ರೈಟ್ ಮಾಡಿದ್ಮೇಲೆ ಶ್ರೇಯು, ಏನಾಗ್ತಾ ಇದೆ ಬಂಗಾರ? ಮಾತಾಡಿದ್ರೆ ಹೋಗುತ್ತೆ. ಏನಾದ್ರು ಟಾಪಿಕ್ ಬೇರೆ ಥರ ಮಾತಾಡು. ಈಗ RCB ಕ್ರಿಕೆಟ್ ಮಾತಾಡು.
ಅಪ್ಪ ಫೈನಲ್ ಇರಲ್ಲ ನೀನು ಫೈನಲ್ ಹಾಸ್ಟೆಲ್ ಅಲ್ಲಿ ನೋಡ್ತಾರಲ್ಲ ಗಣೇಶ್ ಸರ್ ತೋರಿಸ್ತಾರಲ್ಲ ಗಣೇಶ್ ಸರ್ ತೋರಿಸ್ತಾರೆ ಈ ಸಲ ಕಪ್ ನಮ್ದೇ ಶ್ರೇಯು ಸಂಡೆ ಅಲ್ಲ ಗೊತ್ತಿಲ್ಲ ಮಗನ ಸಂಡೇ ಅಲ್ಲ ಯಾವಾಗ ಅಂತ 3ನೇ ತಾರೀಕು. ಮಳೆಗಾಲದಲ್ಲಿ ಊರಿಗೆ ಬರೋಕ್ಕೆ ಒಂದು ಚೆನ್ನಾಗಿ ನಮ್ಮನ್ನ ಫಸ್ಟು ಬಂದ ತಕ್ಷಣ ವೆಲ್ಕಮ್ ಮಾಡದೆ ನಮ್ಮ ಸೋನು ಬಂದಿದ್ದಂಗೆ ಎಲ್ಲಿದ್ನೇನೋ ಓಡಿ ಬಂದ. ಅಮ್ಮ ನಮಗಾಗಿ ಕಾದು ಕಾದು ಟಿ ವಿ ನೋಡ್ತಾ ಅಲ್ಲೇ ಒಂದು ನಿದ್ದೆ ಕೂಡ ಮಾಡಿದ್ದಾರೆ. ಅಮ್ಮನ ಗಿಡಗಳು ಎಲ್ಲ ಚೆನ್ನಾಗಿ ಆಗ್ತಾ ಇದ್ದಾವೆ. ಡೇರೆ ಗಿಡ ಎಲ್ಲ ನೆಟ್ಟಿದ್ದಾರೆ. ನನ್ನ ಮಾತ್ರ ಡೇರೆ ಗಿಡ ಕವರಲ್ಲೇ ಎಲ್ಲ ಉದ್ದುದ್ದಕ್ಕಾಗಿ ಈ ವರ್ಷ ಕವರಲ್ಲೇ ಅಲ್ಲೇ ಹೂ ಬಿಡ್ತಾವೋ ಏನೋ ಗೊತ್ತಿಲ್ಲ. ನನಗೆ ಯಾರೂ ಕೆಲಸದವ್ರು ಕೂಡ ಸಿಗ್ತಾ ಇಲ್ಲ. ನನ್ನ ಕೈ ಅದೊಂದು ಒಂಥರ ಅಲರ್ಜಿ ಆದಂಗೆ ಏನೋ ಆಗಿದೆ. ಅದು ತುಂಬ ನೋವಾಗೋದ್ರಿಂದ ನಂಗೆ ಮಣ್ಣು ಮುಟ್ಟೋಕ್ಕೆ ಆ ಥರದ್ದು ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ. ಕರ್ಕೊಂಡು ಅಮ್ಮ ಉಳಿಯೋಕ್ಕೆ ಹೋಗ್ತೀನಿ ಅಂತಿದ್ದಾರೆ, ಗೊತ್ತಿಲ್ಲ ಅಂತ. ಅಲ್ಲೆಲ್ಲರೂ ಉಳಿದ್ರೆ ಉಳಿತಾರಂತೆ. ಅವ್ರೇನಾರು ಅಲ್ಲಿ ಉಳಿದ್ರೆ ನಾವು ಸೀದಾ ಶಿರಾಳಕೊಪ್ಪದ ಮೇಲೆ ಹೋಗ್ತೀವಿ. ಅಮ್ಮ ಗಿಡ ತೋರಿಸಿದ್ಯಾ ಅಂದರು. ಸ್ವಲ್ಪ ಮಾತ್ರ ತೋರಿಸ್ತೀನಿ, ಎಲ್ಲ ಕಟ್ ಮಾಡಿದ್ದಾರೆ. ನಾವು ಕಾರ್ ಒಳಗೆ ತಂದರೆ ಮತ್ತೆ ತಿರ್ಸೋದು ಕಷ್ಟ ಆಗುತ್ತೆ ಅಂತ ಬೀಜ ತಗಂತೀಯಾನೆ ಇಲ್ಲ ಕದಂಬ ಶ್ರೇಯು ನಾನು ಅವ್ರ ಡ್ಯಾಡಿ ಜಗಳ ಮಾಡೋದನ್ನು ತೋರಿಸ್ತಾ ಇದ್ದೆ. ಹೇಳು ಅಂದರೆ ಅದು ನ್ಯಾಚುರಲ್ ಆಗಿ ಇರಲ್ಲಂತೆ. ಅದು ಹೇಳಿ ಆಗಿ ಹೋಯ್ತು. ನಮ್ಮನೆ ಒಂದು ಅಕ್ಷರ ಮಾತಾಡಿಲ್ಲ, ಅದಕ್ಕೆ ಅವನೇ ಹೇಳ್ತಾ ಇದ್ದ. ಹೇಳ ಮಗನೇ, ನ್ಯಾಚುರಲ್ ಆಗಿರ್ಬೇಕು. ಆರ್ಟಿಫಿಷಿಯಲ್ ಎಲ್ಲ ಈಗ ನ್ಯಾಚುರಲ್ ಆಗಿ ಜಗಳ ಮಾಡೀಗ. ಅದೊಂದು ಟೈಮ್ ಅದೊಂದು ಜೋಶ್ ಮಾಡಕ್ಕೆ ಈಗ ಜೋಶ್ ಕೂಡ ಹಚ್ಚಿನಿ ಅವನಿಗೆ ಒಂಚೂರು. ಅಲ್ಲಪ್ಪ, ನಾನು ಡ್ಯಾಡಿ ಜಗಳ ಮಾಡೋದ ಹೇಳ್ತಾ ಇದ್ದ ಅವನು. ಫಿಸಿಕಲ್ ಫೈಲ್ ಅಷ್ಟೇ. ಅಮ್ಮ ಇಲ್ಲಿ ಬೀಜ ಸಿಗುತ್ತೆ, ಅಂದರೆ ತರಕಾರಿ ಬೀಜಗಳೆಲ್ಲ ಸಿಗುತ್ತೆ. ಕದಂಬ ಅಂತ ಹೇಳಿ ಸೊರಬದಲ್ಲಿ ಇದು. ನಾವು ಹೊಸಬಾಳೆ ಹೋಗೋ ರೋಡಲ್ಲಿ ಇದೆ, ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ. ಅಲ್ಲಿ ತುಂಬ ಚೆನ್ನಾಗಿರೋ ಬೀಜಗಳು ಸಿಗುತ್ತಂತೆ. ನನಗೂ ಕೇಳಿದ್ರು, ನನಗೆ ಅದು ಬೇಡ ಅಂದೆ. ನನ್ನ ಹತ್ರ ಸೌತೆ ಬೀಜ ಎಲ್ಲ ಬೀಜ ಇದೆ. ಹಾಗಾಗಿ ಅವರು ಸ್ವಲ್ಪ ಬೀಜಗಳನ್ನ ತೊಗೊಂಡು ಬಂದರು. ಹೀರೆ ಬೀಜ ಆಮೇಲೆ ಸೌತೆ ಬೀಜ ಎರಡೂ ತೊಗೊಂಡು ಬಂದರು. ಹಾಗೆ ನಾವು ಆನ್ವಟ್ಟಿಗೆ ಕೂಡ ಬಂದ್ವಿ. ಅವ್ರ ಮನೆ ಹತ್ರನೇ ಇತ್ತು ಇದು ಕಲ್ಯಾಣ ಮಂಟಪ, ವೀರಶೈವ ಕಲ್ಯಾಣ ಮಂಟಪ ಆನ್ವಟ್ಟಿಲಿ. ನಾವು ಹೋದಾಗ ಇನ್ನೂ ಯಾರೂ ಜನ ಬಂದಿರಲಿಲ್ಲ, ಇನ್ನೂ ಏನೂ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಶ್ರೇಯು ಕುಂಟನ ಫೈಟ್ ಆಗಿದ್ದಾನೆ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ತೊಟ್ಲು ಶಾಸ್ತ್ರ ಕೂಡ ಶುರು ಮಾಡಿದ್ರು. ಮರದ ತೊಟ್ಲು ಮಾಡಿಸಿದ್ರು. ನಾನು ಹತ್ತಿರದಿಂದ ಹೋಗಿ ವೀಡಿಯೋನ ಮಾಡಲೇ ಇಲ್ಲ. ನಾನು ಹಿಂದೆ ಕುತ್ಕೊಂಡಿದ್ದೆ, ಹಾಗಾಗಿ ಅಲ್ಲೇ ಕುತ್ಕೊಂಡ್ಬಿಟ್ಟೆ. ಚಿನ್ನಿನೇ ಒಂದು ಸ್ವಲ್ಪ ಹೋಗಿ ವಿಡಿಯೋನ ಮಾಡಿದ್ಲು. ಅವಳಿಗೆ ಹೇಳ್ತಾ ಇದ್ದೆ ಮಾಡಿಕೊಡು ಅಂತೇಳಿ. ಅವಳು ಹೋಗಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡಿದ್ವಲ್ಲ, ಅಲ್ಲೇ ಮಾತಾಡ್ತಾ ಕುತ್ಕೊಂಡ್ಬಿಟ್ವಿ. ನಾವು ಸ್ವಲ್ಪ ಹೊತ್ತು ಹೋದ್ವಿ ಸ್ಟೇಜ್ ಹತ್ರ. ಆಮೇಲೆ ನಾವು ಹೋಗಲೇ ಇಲ್ಲ. ಅಲ್ಲಿ ದೂರದಿಂದ ಕಾಣ್ತಾ ಇರ್ಬೋದು ನಿಮಗೆ ಮರದ ತೊಟ್ಲು.
ವಿಡಿಯೋ ಮಾಡಿ ಹಾಕಿದಾಗ ಎಷ್ಟು ಖುಷಿಯಾಗಿರ್ತದೆ. ಈಗ ನೇಮ್ ರಿವೀಲ್ನ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಯಿತು ಅಂದರೆ ನನ್ನ ಮೊಬೈಲಲ್ಲಿ ಸ್ಪೇಸ್ ಆಗಿ ವಿಡಿಯೋ ಅರ್ಧಕ್ಕೆ ಕಟ್ಟಾಗ್ಬಿಡ್ತು. ಹೆಸರು ಬಂದು ಆದ್ಯವೀರ್ ಅಂತ ಹೇಳಿ. ಪಾಪುನ ನಾನು ಸ್ವಲ್ಪ ದೂರದಿಂದ ಮಾತ್ರ ತೋರಿಸಿದ್ದೀನಿ, ಅವನಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ. ಪಾಪ ಒಂಚೂರು ಅಳ್ತಾನೇ ಇರಲಿಲ್ಲ. ನಾನು ಯಾವುದೇ ರೀತಿಯಾಗಿರೋ ವಾಯ್ಸ್ ಓವರ್ನ ಕೊಟ್ಟಿಲ್ಲ, ಯಾಕಂದರೆ ನೀವು ಅಲ್ಲೇ ಇದ್ದೀರೇನೋ ಅನ್ನೋ ಫೀಲ್ ಬರಲಿ ಅಂತ ಹೇಳಿ. ಹಾಗಾಗಿ ಆ ಮಾತುಗಳು ಅದು ಎಲ್ಲ ನೀವು ಎಂಜಾಯ್ ಮಾಡಿ ಅಂತ ಆ ಥರ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಇಲ್ಲಿ ಮಾತ್ರ ಅವರು ಮ್ಯೂಸಿಕ್ ಹಾಕ್ಬಿಟ್ಟಿದ್ರು, ಹಾಗಾಗಿ ಆ ಇದನ್ನು ಕೊಡೋಕ್ಕೆ ನನಗೆ ಪರ್ಮಿಷನ್ ಇಲ್ಲ ಅಲ್ಲ. ಹಾಗಾಗಿ ನಾನು ಈ ಥರ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ನನ್ನದೇ ಒಂದು ಮ್ಯೂಸಿಕ್ಕನ್ನು ಹಾಕಿದ್ದೀನಿ. ಹೆಸರು ಬಂದು ಆದ್ಯವೀರ್ ಅಂತ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಊಟಕ್ಕೆ ಕೂಡ ಬಂದ್ವಿ. ನಮ್ಮನೆಯವರು ಊಟಕ್ಕೆ ಆಲ್ರೆಡಿ ಕುತ್ಕೊಂಡಿದ್ರು, ಯಾಕಂದರೆ ನಾವು ವಾಪಸ್ ಮನೆಗೆ ಬೇಗ ಹೋಗಬೇಕಾಗಿತ್ತು. ಹಾಗಾಗಿ ನಾವು 2ನೇ ಪಂಕ್ತಿಗೇನೋ ಊಟ ಕುತ್ಕೊಂಡ್ವಿ. ಅಮ್ಮರೆಲ್ಲ ಲಾಸ್ಟ್ ಪಂಕ್ತಿಗೆ ಊಟನ ಮಾಡಿದ್ರು. ನಾವು ಅಲ್ಲಿ ತನಕ ಇದ್ವಿ. ನಾವು ತುಂಬ ಜನ ಪಾಪುಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಹೋಗ್ತಾಯಿದ್ರು. ನಾವು ಮನೆಯವರೆಲ್ಲ ಲೇಟಾಗಿ ಹೋಗೋಣ ಅಂತ ಕುತ್ಕೊಂಡಿದ್ವಿ. ಅಷ್ಟರೊಳಗೆ ನಾವು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದು ಊಟ ಮಾಡಿ ಹಾಗೆ ಪಾಪುಗೆ ಗಿಫ್ಟ್ ಕೂಡ ಕೊಟ್ಟು ನಾವು ಮನೆ ಕಡೆ ಹೊರಟ್ವಿ.
ಊಟ ಎಲ್ಲ ಮುಗಿಸಿದ್ವಿ, ಈಗ ಹೊರಟ್ವಿ. ಊಟನೂ ಚೆನ್ನಾಗಿತ್ತು, ಫಂಕ್ಷನು ತುಂಬಾ ಚೆನ್ನಾಗಿತ್ತು. ಒಂದು 500 ಜನ ಅಲ್ಲ ರೀ, ಒಂದು 500 ಜನದ್ದು ಊಟನೇ ಆಗೋಯ್ತು. ಅವ್ರಿಗೇನಂದರೆ ನಮ್ಮದು ಬಳಗನೂ ಹಾಗೆ ದೊಡ್ಡದು, ಅವಳಿಗೆ ಗಂಡನ ಮನೆ ಬಳಗನೂ ದೊಡ್ಡದು, ತಾಯಿ ಬಳಗ ದೊಡ್ಡದು, ಅಪ್ಪನ ಬಳಗನೂ ದೊಡ್ಡದು, ಎಲ್ಲದೂ ದೊಡ್ಡದಲ್ಲ. ಹಾಗಾಗಿ ಜನ ಕೂಡ ಜಾಸ್ತಿ ಆಯಿತು. ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಸ್ವಲ್ಪ ಇಲ್ಲಿ ಹೆಸರು ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪಂದೆಲ್ಲ ಆನ್ವಟ್ಟಿಲಿ ಅವರು ಸ್ವಲ್ಪ ರಾಜಕೀಯದಲ್ಲೆಲ್ಲ ಚೆನ್ನಾಗಿ ಹೆಸರು ಮಾಡಿದ್ದಾರೆ. ಹಾಗಾಗಿ ಅವ್ರ ಫ್ರೆಂಡ್ ಸರ್ಕಲ್ ಕೂಡ ಜಾಸ್ತಿ ಇರುತ್ತಲ್ವ, ಹಾಗಾಗಿ ತುಂಬಾ ಜನ, ತುಂಬ ಅಂದರೆ ತುಂಬ. ನಾನು 2ನೇ ಪಂಕ್ತಿ ಕುತ್ಕೊಂಡಾಗ ಜನ ಇಲ್ಲ ಅಂತ, ನಾವು ಕುತ್ಕೊಂಡಿದ್ದೆ 2ನೇ ಪಂಕ್ತಿ. ಆಮೇಲೆ ಒಂದು ಜನ ಅಂದರೆ ಜನ ಜಾತ್ರೆ. ನಮ್ಮ ಅಮ್ಮರದೆಲ್ಲ ಈಗ ಊಟ ಆಯಿತು, ಕೆಲವೊಂದು ಚಿಕ್ಕಮ್ಮ ಅಂದ್ರೆಲ್ಲ ಸಿಗಲೇ ಇಲ್ಲ, ಮತ್ತು ಯಾರಿಗೂ ಹೇಳಲಿಲ್ಲ. ಹಾಗೆ ಅಮ್ಮಂಗೆ ಹೇಳಮ್ಮ ಅಂತ ಹೇಳಿ ನಾವು ಹಾಗೆ ಹೊರಟ್ವಿ. ಅಮ್ಮ ಅಲ್ಲೇ ಉಳಿತಾರಂತೆ, ಹಾಗಾಗಿ ಅಮ್ಮ ಬರೋದಿಲ್ಲ ಅಂತ ಹೇಳಿದ್ರು. ಅವರು ಬರದೆ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ನಾನು ಉಳಿತೀನಿ ಅಂತ ಹೇಳಿದರು. ಯಾರಾದರೂ ಉಳಿದ್ರೆ ಉಳಿತೀನಿ, ಇಲ್ಲಾಂದರೆ ಬರ್ತೀನಿ ಅಂತ ಹೇಳಿದ್ರು. ಅಮ್ಮ ಉಳಿದಿದ್ದಕ್ಕೆ ನಮಗೊಂದು ಒಳ್ಳೇದಾಯಿತು. ಇಲ್ಲಾಂದರೆ ನಮಗೆ ಆ ಥರ ಸುತ್ತಾಸಿ ಹೋಗಬೇಕಾಗುತ್ತೆ. ಇದಾದರೆ ನಮಗೆ ಸೀದಾ ಶಿರಾಳಕೊಪ್ಪ ಅಲ್ಲ ರೀ, ಶಿರಾಳಕೊಪ್ಪದ ಮೇಲೆ ಹೋದರೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಈಗ ಹೊರಟ್ವಿ ಅಷ್ಟೇ, ಮತ್ತೇನೂ ಇಲ್ಲ. ನಾನು ಇವತ್ತು ಏನು ವೀಡಿಯೋನ ಮಾಡಲಿಲ್ಲ, ನಾನು ಹಿಂದ್ಗಡೆ ಕುತ್ಕೊಂಡು ಮಾತಾಡ್ತಾಯಿದ್ದೆ. ಇವತ್ತು ಮಾಡಿದ್ದೆಲ್ಲ ವೀಡಿಯೋ ಅವ್ರಿಗೆ ಎದ್ದೋಗಿ ವೀಡಿಯೋ ಮಾಡಿ ಅಂತ ಹೇಳ್ತಾನೆ ಇದ್ದೆ. ಆದರೆ ಅವ್ರು ಎದ್ದೋಗಿ ವಿಡಿಯೋನೇ ಮಾಡಿಲ್ಲ, ಕುತ್ಕೊಂಡೆಲ್ಲ ವೀಡಿಯೋ ಮಾಡಿದ್ದಾರೆ. ಹಾಗಾಗಿ ಹೆಂಗೆ ವಿಡಿಯೋ ಬಂದಿದೆ ಏನೋ ಗೊತ್ತಿಲ್ಲ. ಹಾಗೆ ಇಲ್ಲಿಗೆ ಈ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.